ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ಸುದ್ದಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಒಂದು ಹಣಾಹಣಿ ಏನು ನಡೆಯಕತ್ತೈತಿ. ಬಾಗಲಕೋಟೆ ಕ್ಷೇತ್ರದೊಳಗೆ ಆಲ್ರೆಡಿ BJPಯಿಂದ ಗದ್ದಿಗೌಡರಿಗೆ ಟಿಕೆಟ್ ಅನೌನ್ಸ್ ಆಗಿಬಿಟ್ಟೈತಿ. ಅಂದ್ರೆ ಅವರ ಕ್ಯಾಂಡಿಡೇಟು. ಇಲ್ಲಿಂದ ಏನೂ ಗೊಂದಲ ಇಲ್ಲ, BJPಯಿಂದ ಗೊಂದಲ ಇಲ್ಲ. BJPಯವರು ಕಾನ್ಫಿಡೆನ್ಸ್ ಆಗಿ ಅದಾರ, ಗದ್ದಿಗೌಡರು ಗೆಲ್ತಾರ ಅಂತ ಹೇಳಕತ್ತಾರ. ಅದು ಒಂದು ಪಾರ್ಟ್. ಇಲ್ಲ ಸೆಕೆಂಡ್ ಪಾರ್ಟ್ ಏನಪ್ಪ ಅಂತಂದ್ರೆ, ಕಾಂಗ್ರೆಸ್ದಿಂದ ಟಿಕೆಟು ಶಿವಾನಂದ ಪಾಟೀಲ್ ಏನದಾರಲ್ಲ ಅವ್ರ ಮಗಳಿಗೆ ಅನೌನ್ಸ್ ಆಗೈತಿ. ಸಂಯುಕ್ತ ಶಿವಾನಂದ ಪಾಟೀಲ್ ಅವರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಅನೌನ್ಸ್ ಆಗಿಬಿಟ್ಟೈತಿ. ಇಲ್ಲಿ ಭಯಂಕರ ಆಕಾಂಕ್ಷಿಯಾಗಿದ್ದರು ವೀಣಾ ಕಾಶ್ಯಪ್ನವರು. ಅವರು ಕ್ಷೇತ್ರವಾರು ಆಲ್ಮೋಸ್ಟ್ ಎಲ್ಲ ಕಡೆ ಓಡಾಡಕತ್ತಾರ, ಎಲ್ಲ ಕಡೆ ತಿರುಗಾಡಕತ್ತಾರ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಾಕತ್ತಾರ, ಬಡು ಬಗ್ಗರಿಗೆ ಕೆಲವೊಂದಿಷ್ಟು ಸಹಾಯ ಮಾಡಾಕತ್ತಾರ, ತಮ್ಮದೇ ಆದಂಥ ಒಂದು ಫೌಂಡೇಶನ್ ಓಪನ್ ಮಾಡ್ಯಾರ, ಅದರಿಂದ ನಿರ್ಗತಿಕರಿಗೆ ಹೆಲ್ಪ್ ಮಾಡಾಕತ್ತಾರ. ಎಲ್ಲ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅವರು ಸ್ಟಾರ್ಟ್ ಮಾಡ್ಕೊಂಡಾರ. ಕಾಶ್ಯಪ್ನವ್ರದ್ದು ಏನು ಸ್ವಂತ ಫೌಂಡೇಶನ್ ಐತಲ್ಲ, ಆ ಫೌಂಡೇಶನ್ ಇನಾಗ್ರೇಷನ್ಗೆ ಸ್ವತಃ CM ಸಿದ್ದರಾಮಯ್ಯನವರು ಬಂದು ಇನಾಗ್ರೇಷನ್ ಮಾಡಿ ಹೋಗಿದ್ದರು. ಸೊ ಇಷ್ಟೆಲ್ಲ ಫೋಕಸ್ ಪಡೆದ್ರು ಒಂದು ಕ್ಯಾಂಡಿಡೇಟು ವೀಣಾ ಕಾಶ್ಯಪ್ನವ್ರು ಆಗಿದ್ದರು. ಆದ್ರೆ ಲಾಸ್ಟ್ ಮೂಮೆಂಟ್ ಒಳಗೆ ವೀಣಾ ಕಾಶ್ಯಪ್ನವ್ರಿಗೆ ಟಿಕೆಟ್ ಇಲ್ಲ ಅಂತಂದರು. ಅವರು ಒಂದು ಟೈಪ್ ರೆಬಲ್ನೂ ಆಗಿರಬಹುದು ಅನ್ಸಾಕತ್ತೈತೆ. ಯಾಕಂದ್ರೆ ಸ್ಟೇಟ್ಮೆಂಟ್ ಒಳಗೆ ಸ್ವಲ್ಪ ಒಂಥರ ಫೇಸು ಒಂಥರ ಮಕ ಕಿವಿಚಿ ಮಾತಾಡಿದ್ರು, ಒಂಥರ ಕಣ್ಣೀರು ತೆಗೆದಂಗೆ ಮಾಡಿದ್ರು. ಅವರು ಇಲ್ಲ ಎನಿ ಕಂಡೀಷನ್ ಅದು ಟಿಕೆಟ್ ನನಗೆ ಸಿಗುತ್ತೆ ಅನ್ನೋದು ನನಗೆ ಭಾಳ ಒಂದು ಆಸೆ ಇತ್ತು. ಆದ್ರೆ ಅವರು ಸಂಯುಕ್ತ ಶಿವಾನಂದ ಪಾಟೀಲ್ ಅವರು ಮುಖತಃ ಯಾರಿಗೂ ಪರಿಚಯ ಇಲ್ಲ ಅಂಥವ್ರಿಗೆ ಟಿಕೆಟ್ ಕೊಟ್ಟಾರ. ನಾನು ಗೆಲ್ಲುವಂಥ ಕುದುರೆ ನನಗೆ ಯಾಕೆ ಅವರು ಕೊಡಲಿಲ್ಲ ಅಂತ ಹೇಳಿ ಭಯಂಕರ ಫೀಲ್ ಮಾಡ್ಕೊಂಡಾರ. ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟು ಕೊಟ್ಟರು, ನಮ್ಮ ಬೆಂಬಲಿಗರು ಭಯಂಕರ ನಮಗೆ ಪ್ರೆಷರ್ ಹಾಕಕತ್ತಾರ, ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಲೇಬೇಕು ಅಂತ ಹೇಳಿ. ಆ ಒಂದು ಪ್ರೆಷರ್ ಒಳಗೆ ನಾನು ಹೆಂಗೆ ಏನು ಮಾಡ್ಬೋದು ಅಂತಂದಾಗ ಸಮಾವೇಶ ಮಾಡ್ತೀನಿ ಅಂತ ಅನ್ನಕತ್ತಾರ. ಬಹುಶಃ ಸಮಾವೇಶ ಇನ್ನೇನು ಆಗ್ತಿರ್ಬೋದು ಅಥವಾ ಆಗಿರಲೂಬಹುದು. ಈ ನಡುವರ್ಕ ವಿಜಯಾನಂದ ಕಾಶ್ಯಪ್ನವ್ರಿಗೆ ಮಾತಾಡಿದ್ರಂದ್ರೆ, ಅವರು ಕಾಂಗ್ರೆಸ್ನಿಂದ ಶಾಸಕರದಾರ, ನಾನು ಶಾಸಕರಿದ್ದು ಏನು ಮಾತಾಡೋಕ್ಕಾಗುತ್ತೆ ರೀ, ಅದು ಅವ್ರ ವೈಯಕ್ತಿಕ ವಿಚಾರ. ಕಾಂಗ್ರೆಸ್ದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದಮೇಲೆ ಅದು ಮುಗಿದು ಹೋದ ಅಧ್ಯಾಯ ಅನ್ನೋ ಶೇಡ್ ಒಳಗೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಸಿಂಗಲ್ ಲೈನ್ ಸ್ಟೇಟ್ಮೆಂಟ್ ಕೊಟ್ಟು ಮ್ಯಾಟ್ರ್ ಕ್ಲೋಸ್ ಮಾಡಿಬಿಟ್ರು. ಇಲ್ಲಿ ಇರೋದು ಮೇನ್ ಏನಪ್ಪ ಅಂತಂದ್ರೆ, ವೀಣಾ ಕಾಶ್ಯಪ್ನವ್ರದ್ದು ಮಾತ್ರ ಭೈಕ್ಯ ಭೂಮಿಯ ಕೆಳಗೆ ಬರ್ತೈತಿ. ಅವ್ರು ಏನು ನಿರ್ಧಾರ ತಗೊಳ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಬಾಗಲಕೋಟೆ ಕ್ಷೇತ್ರದೊಳಗೆ ಪಕ್ಷೇತರ ನಿಲ್ತಾರೋ ಅಥವಾ ಅವರೇನು ಸುಮ್ಮನೆ ಆಗ್ತಾರೋ ವರಿಷ್ಠರ ಮಾತಿಗೆ, ಅಂದರೆ ಸಮಾಧಾನ ಆಗ್ತಾರ, ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಅವ್ರು ಬಹುಶಃ ಸಾಕಷ್ಟು ಕ್ಷೇತ್ರದೊಳಗೆ ಸಾಕಷ್ಟು ಕೆಲಸ ಮಾಡ್ಕೊತ ಬಂದ್ಬಿಟ್ಟಾರ. ಅವ್ರು ಆಲ್ರೆಡಿ ನಾನು ಆಗಲ್ಲಿ ಹೇಳ್ದಂಗೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ಕೊತ ಬಂದ್ಬಿಟ್ರೆ. ಯಾಕೆ ಮಾಡ್ಕೊತ ಬಂದಾರಂದ್ರೆ, ಟಿಕೆಟ್ ನನಗೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಬಂದುಬಿಟ್ಟಾರ. ಬಹುಶಃ ನನಗನ್ಸಿದ ಮಟ್ಟಿಗೆ ಕಾಂಗ್ರೆಸ್ನವರು ಅವರಿಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ, ಅಲ್ಲೇನು ಗದ್ದಿಗೌಡರಿಗೆ ಅನೌನ್ಸ್ ಆಗೈತಲ್ಲ BJPಯಿಂದ, ಅವ್ರು ಅಗೇನಷ್ಟು ವೀಣಾ ಕಾಶ್ಯಪ್ನವ್ರಿಗೆ ಗೆಲ್ಲಕ್ಕೆ ಅಸಾಧ್ಯ ಏನೋ, ಅಂದರೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಏನಾದರೂ ಒಂದು ಟೈಪ್ ಹರ್ಟ್ ಆಗುತ್ತೋ ಏನೋ, ಅದ್ರ ಸಲುವಾಗಿ ವೀಣಾ ಕಾಶ್ಯಪ್ನವ್ರಿಗೆ ಅವರು ಟಿಕೆಟ್ ಕೊಟ್ಟಿರಲಿಕ್ಕಿಲ್ಲ. ಆಮೇಲೆ ಸಂಯುಕ್ತ ಶಿವಾನಂದ ಪಾಟೀಲ್ ಅವರು ಅಷ್ಟು ಚಿರಪರಿಚಿತರು ಅಲ್ಲ ಬಾಗಲಕೋಟೆ ಕ್ಷೇತ್ರಕ್ಕೆ, ಆದರೂ ಅವರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಕ್ಬಿಟ್ಟೈತಿ. ಆದರೆ ಇಲ್ಲಿ ಒಂದು ವಿಚಾರ ಏನಿತ್ತಪ್ಪ ಅಂತಂದ್ರೆ, BJPಯಿಂದ ಗದ್ದಿಗೌಡರಿಗೆ ಟಿಕೆಟ್ ಸಿಗಂಗಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಗಾಳಿ ಸುದ್ದಿಯಾಗಿ ಹರಿದಾಡಕತ್ತಿತ್ತು ಈ ಬಿಫೋರ್ ಅವ್ರ ಟಿಕೆಟ್ ಸಿಗೋಕ್ಕಿಂತ ಮುಂಚೆಗೆ. ಆದ್ರೆ ಸಡನ್ನಾಗಿ ಗದ್ದಿಗೌಡರಿಗೆ ಟಿಕೆಟ್ ಅನೌನ್ಸ್ ಆಗಿಬಿಡ್ತು. ಅಕಸ್ಮಾತ್ ಗದ್ದಿಗೌಡರಿಗೆ ಏನಾದರೂ ಟಿಕೆಟ್ ಸಿಕ್ಕಿದ್ದಿಲ್ಲ ಅಂದರೆ, ಅವ್ರಿಗೆ ಬಿಟ್ಟು ಬೇರೆ ಯಾವ ಹೊಸ ಮುಖ ಅಥವಾ ಬೇರೆ BJPಯಿಂದ ಯಾರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು, ಡೆಫಿನೆಟ್ಲಿ ವೀಣಾ ಕಾಶ್ಯಪ್ನವ್ರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ 100% ಅನೌನ್ಸ್ ಆಗ್ತಿತ್ತು. ಮತ್ತು ಅವ್ರು ಗೆಲ್ಲೋ ಎಲ್ಲ ಸಾಧ್ಯತೆಯೂ ಇತ್ತು. ಯಾಕಂದ್ರೆ ಅವರು ಕ್ಷೇತ್ರದೊಳಗೆ ಆ ಥರ ಕೆಲವೊಂದಿಷ್ಟು ಗ್ರೌಂಡ್ ವರ್ಕ್ ಮಾಡ್ಕೊಳಕತ್ತಾರ, ಆಲ್ಮೋಸ್ಟ್ ಮಾಡ್ಯಾರ, ಇನ್ನೂ ಮಾಡ್ಕೊಳಕತ್ತಾರ. ಇವತ್ತು ಏನು ಒಂದು ರಾಜಕೀಯ ವಿಶ್ಲೇಷಣೆ ಮಾಡಿದ್ವಿ. ಈ ಒಂದು ವಿಶ್ಲೇಷಣೆದು ವಿಚಾರವಾಗಿ ಕೇಳಿದ್ರಂದ್ರೆ, ವೀಣಾ ಕಾಶ್ಯಪ್ನವರು ಸುಮ್ಮಿರೋದು ಬಹಳ ಬೆಸ್ಟ್ ಕೆಲಸ. ಯಾಕಂದ್ರೆ ಸ್ವಲ್ಪ ಶಾಂತ ಇರಬೇಕಾಗತ್ತೆ, ಸಹನೆಯಿಂದ ಇರಬೇಕಾಗತ್ತೆ. ಮುಂದೆ ಭವಿಷ್ಯ ಒಳಗೆ ಒಂದು ಬಾಗಿಲ ತಗೊಳ್ಳೋ ಸಾಧ್ಯತೆ ಹೆಚ್ಚಿರ್ತಾವಂತ ಹೇಳ್ತಾ ಈ ಒಂದು ಸುದ್ದಿನ ನಾನು ಇಲ್ಲಿಗೆ ಮೊಟಕು ಮಾಡ್ತೀನಿ. ಈ ಸುದ್ದಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ, ಹಂಗೆ ಫೋರ್ಸ್ ಮಾಡೋಂಗಿಲ್ಲ. ಸಾಧ್ಯ ಆಯ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ನಾವು ಮಾಡೋ ಸುದ್ದಿಯ ನೋಟಿಫಿಕೇಷನ್ ಇಮಿಡಿಯೇಟ್ ನಿಮಗೆ ಬರ್ತಾವೆ. ಬಂದಮೇಲೆ ಆ ಒಂದು ಸುದ್ದಿನ ನೋಡಿ ನನಗೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ವಿಶೇಷವಾದಂಥ ರಾಜಕೀಯ ವಿಶ್ಲೇಷಣೆ ತೊಗೊಂಬರ್ತಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಸುದ್ದಿ ಮುಗಿಸ್ತೀನಿ. ಇನ್ನು ಏನು ಸಪೋರ್ಟ್ ಮಾಡೋಕತ್ತಿರೋದು ನಿಮ್ಗೆಲ್ರಿಗೂ ಇನ್ನೊಮ್ಮೆ